ನಮಸ್ಕಾರ. ಇಂದಿನ ಸ್ಪೈಸ್ ಬಾಕ್ಸಿನಲ್ಲಿ ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿಯನ್ನು ಮಾಡುವ ವಿಧಾನವನ್ನು ತೋರಿಸಿಕೊಡುತ್ತೇನೆ. ಅಕ್ಕಿ ರೊಟ್ಟಿ ನಮ್ಮ ಕರ್ನಾಟಕದ ಮನೆಗಳಲ್ಲಿ ಮತ್ತು ಉಪಹಾರ ದರ್ಶಿನಿಗಳಲ್ಲಿ ಬೆಳಗಿನ ತಿಂಡಿ. ಅಕ್ಕಿ ರೊಟ್ಟಿ ತರಹವಾರಿ ಮಾಡ್ತೀವಿ. ಹಿಟ್ಟು ಉಕ್ಕರಿಸಿ ಹಸಿ ಹಿಟ್ಟಿನಲ್ಲಿ ಅಥವಾ ಮಿಕ್ಕಿದ ಅನ್ನದಲ್ಲೂ ಮಾಡ್ತೀವಿ. ಅಕ್ಕಿ ರೊಟ್ಟಿಗೆ ಬೇಕಾಗಿರುವ ಪದಾರ್ಥಗಳು: ಅಕ್ಕಿ ಹಿಟ್ಟು, ಹೆಚ್ಚಿದ ಈರುಳ್ಳಿ, ತುರಿದ ಕ್ಯಾರೆಟ್, ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಜೀರಿಗೆ, ಮೆಣಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಚಟ್ನಿಗೆ ಬೇಕಾಗಿರುವ ಪದಾರ್ಥಗಳು: ಹುರುಗಡ್ಲೆ, ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ ಮತ್ತು ಹುಣಸೆಹಣ್ಣು. ಒಗ್ಗರಣೆಗೆ ತುಪ್ಪ, ಸಾಸಿವೆ ಮತ್ತು ಇಂಗು. ಮೊದಲು ಚಟ್ನಿ ಮಾಡಿಕೊಳ್ಳೋಣ. ಚಟ್ನಿ: ಹುರುಗಡ್ಲೆ, ಕಾಯಿ, ಮೆಣಸಿನಕಾಯಿ, ಶುಂಠಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ನೀರು, ಹಾಕಿ ನುಣ್ಣಕ್ಕೆ ರುಬ್ಬಿಕೊಳ್ಳಿರಿ. ಈಗ ಚಟ್ನಿ ರುಬ್ಬಿ ಬಟ್ಟಲಿಗೆ ಹಾಕಿಕೊಂಡಿದ್ದೇನೆ. ಒಗ್ಗರಣೆಯನ್ನು ಹಾಕಿಕೊಳ್ಳೋಣ. ಪ್ಯಾನಿನಲ್ಲಿ ತುಪ್ಪ ಬಿಸಿ ಮಾಡಿಕೊಂಡಿದೆ. ಈಗ ಒಗ್ಗರಣೆ ಹಾಕುತ್ತಿದ್ದೇನೆ. ಸಾಸಿವೆ, ಇಂಗು, ಈಗ ಸಾಸಿವೆ ಚಿಟುಗುಡ್ತಾ ಇದೆ. ಒಗ್ಗರಣೆ ಮಾಡಿಕೊಳ್ಳೋಣ. ಈಗ ಅಕ್ಕಿ ಹಿಟ್ಟನ್ನು ಒಂದು ಬಟ್ಟಲಿಗೆ ಹಾಕಿಕೊಳ್ಳೋಣ. ತುರಿದ ಕ್ಯಾರೆಟ್ ತುರಿ, ಈರುಳ್ಳಿ, ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಮೆಣಸು ಕಾಳಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರಿಬೇವು ಎಲ್ಲ ಹಾಕಿಕೊಂಡು ಸ್ವಲ್ಪ ಕಲಿಸಿಕೊಳ್ಳಿ. ಇದಕ್ಕೆ ನೀರು ಹಾಕಿಕೊಂಡು ಉಂಡೆ ಬರುವ ಹದಕ್ಕೆ ಕಲಿಸಿಕೊಳ್ಳಿ. ಅಕ್ಕಿ ಹಿಟ್ಟಿನ ಮಿಶ್ರಣ ಸಿದ್ಧವಾಗಿದೆ. ಈಗ ಉಂಡೆ ಮಾಡಿಟ್ಟುಕೊಳ್ಳುತ್ತಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕಿಕೊಂಡು ಸವರಿಕೊಳ್ಳಿ. ರೊಟ್ಟಿಯನ್ನು ಗುಂಡಾಗಿ ತಟ್ಟಿಕೊಳ್ಳಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಿ.
ಒಲೆಯನ್ನು ಹತ್ತಿಸಿಕೊಳ್ಳಿ. ಎಣ್ಣೆ ಹಾಕಿ ಮತ್ತೆ ಮುಚ್ಚಳವನ್ನು ಮುಚ್ಚಿ 2 ಕಡೆ ಬೇಯಿಸಿ. ಈಗ ಒಂದು ಕಡೆ ಬೆಂದಿದೆ, ಇನ್ನೊಂದು ಕಡೆ ಬೇಯಿಸೋಣ. ಈಗ 2 ಕಡೆ ಬೆಂದಿದೆ. ರೊಟ್ಟಿಯ ಜೊತೆಗೆ ಚಟ್ನಿ ಮತ್ತು ತುಪ್ಪ ಸವಿಯಲು ಸಿದ್ಧವಾಗಿದೆ. ಅಕ್ಕಿ ರೊಟ್ಟಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಇರುತ್ತೆ, ನಾರಿನಂಶ ಮತ್ತು ಪ್ರೋಟೀನ್ ಅಂಶವೂ ಸಹ ಕಮ್ಮಿ ಇರುವುದರಿಂದ ಅಕ್ಕಿ ಹಿಟ್ಟಿಗೆ ತರಕಾರಿ, ಸೊಪ್ಪುಗಳು, ಕಾಳುಗಳು ಎಲ್ಲ ಹಾಕಿ ಪೌಷ್ಟಿಕವಾಗಿ ಮಾಡಬಹುದು.